ಗೈಸ್ ನಮಸ್ಕಾರ. ಬೆಳಗ್ಗೆ ಕತ್ತಲಿತ್ತು, ಆದ್ದರಿಂದ ವ್ಲಾಗ್ ಮಾಡಲಿಲ್ಲ. ನಾವು ಹೊರಗೆ ಹೊರಟು ನಾವೀಗ ಆಗುಂಬೆ ಬಂದಿದ್ದೇವೆ. 6 ಗಂಟೆಗೆ ಬೆಳಗ್ಗೆ ಇವಳು ಮೈಸೂರು ಪಾಕ್ ತಿಂತಿದ್ದಾಳೆ ಆಯಿತಾ. ಅಹಂಕಾರ ಅಲ್ಲ, ಒಳ್ಳೆ ಅಂತಂತೆ. ಓಕೆ ಎಲ್ಲರೂ ತಿಂತಿ. ಇವರಿಗೆ ಯಾವ ಟೈಮ್ ಹೇಳಿಲ್ಲ. ಸ್ವೀಟ್ಸ್ ಇಲ್ಲಿ ನೋಡಿ. ಓಹೋ ಅಮ್ಮ, ಬೆಳಗ್ಗೆ 6 ಗಂಟೆ ಮೈಸೂರು ಪಾಕ್ ಹೇಗೆ ಈಗ ನಿಮ್ಗೆ ಚಾ ಇನ್ನು ಸಕ್ಕರೆ ಹಾಕಿದ್ರು ಚಪ್ಪೆ ಆಗ್ತದಲ್ಲ, ಒಳ್ಳೇದಾಯ್ತು. ಅಪ್ಪ ಇನ್ನು ಬೇಕಾದ್ರೆ ಚಪ್ಪೆ ಚಾ ನಾನು ಕುಡಿತಿದ್ದೇನೆ ಹೇಳ್ತಾರೆ. ಹೇಳಿದ್ರೆ ಸಕ್ಕರೆ ಹಾಕಿದ್ರು ಆಗುದಿಲ್ಲ ಅಲ್ಲ. ಇನ್ನು ವಿಷಯ ಅಂತ ಹೇಳಿದ್ರೆ ಕುಂದಾದ್ರಿ ಬೆಟ್ಟಕ್ಕೆ ಬಂದದ್ದು ನಾವು ಆಯ್ತಾ. ಇಲ್ಲಿ ನೋಡಿ, ನಾವು ಇಲ್ಲಿ ನಿಂತೇವೆ, ಬೆಟ್ಟ ಅಲ್ಲಿ ಉಂಟು. 9 ಗಂಟೆವರೆಗೆ ಓಪನ್ ಆಗುದಿಲ್ಲ ಅಂತೆ. ಇದು ಒಂದು 2-2.5 ತಿಂಗಳಾಯ್ತಂತೆ. ಟ್ರಾವೆಲರ್ಸ್ ಬಂದವರೆಲ್ಲ ಬಂದು ಲೋಕಲ್ಸ್ನವರೊಟ್ಟಿಗೆ ಜಗಳ ಮಾಡಿಕೊಂಡೆಲ್ಲ ಪೆಟ್ಟು ಗಿಟ್ಟೆಲ್ಲ ಮಾಡಿಕೊಂಡು ಇಲ್ಲಿ ಈಗ 9 ಗಂಟೆ ಮುಂಚೆ ನಾವು ಓಪನ್ ಮಾಡೋದಿಲ್ಲ ಕನ್ಫರ್ಮ್ ಹೇಳಿ. ಇಷ್ಟು ಚಂದ ಸನ್ರೈಸ್ ಸ್ಪಾಟ್ ಅದು, ಇಷ್ಟು ಚಂದ ಸನ್ರೈಸ್ ಸ್ಪಾಟ್ ಆಯಿತಾ. ಇದನ್ನು ಈ ಜಗಳ ಎಲ್ಲ ಮಾಡ್ಕೊಂಡು ಬೇರೆಯವರಿಗೆ ಯಾರು ಇಲ್ಲಿ ಬಂದು ಚಂದದಲ್ಲಿ 6 ಗಂಟೆಗೆ ಸಂಜೆ ಬಂದವರಂತೆ ಆಯಿತಾ. ಈ ನಮೂನೆ ಮಾಡಿಕೊಂಡ್ರಿ ಅಂತ ಅರ್ಥ ಉಂಟು. ಇಲ್ಲಿಂದ ಈಗ ನಾವು ಚಾ ಕುಡಿತಿರ್ಬೇಕಾದ್ರೆ ಇಲ್ಲಿ ಸನ್ರೈಸ್. ನಮಗೆ ಮೈಸೂರು ಪಾಕ್ ಸಿಕ್ಕಿತು ನಮಗೆ. ಜೀಜಾಜಿ ಲಿಜಿ ಧನ್ಯವಾದ. ನಿಮಗೆ ನೋಡಿ ಸನ್ರೈಸ್. ಇಲ್ಲಿಯೋ ಒಂದು नीचे से ही दिखेगा. ನಮ್ಮ ಹಣೆ ಬರ ಆಯಿತಾ. ಯಾರೋ ಜಗಳ ಮಾಡಿ ಹೋದದ್ದು ನಮ್ಮ ಗ್ರಹಚಾರ. 2-2.5 ತಿಂಗಳಾಯ್ತಂತೆ. ಅಡ್ಡಿಲ್ಲ, ನೆಕ್ಸ್ಟ್ ಜಾಗಕ್ಕೆ ಹೋಗು. ಅಲ್ಲಿ ನೋಡಿ. ಇಲ್ಲಿದ್ದಾಳೆ. ಅಲ್ಲಿ ಬಂದ ದಾರಿಗೆ ಸುಂಕ ಇಲ್ಲ ಹೇಳ್ಕೊಂಡು ಅಲ್ಲಿಂದ ಮತ್ತೆ ಡೈರೆಕ್ಟ್ ಶೃಂಗೇರಿಗೆ ಹೊರಟೆವು. ಗಾಡಿ ಆರಿಯೇ. ಸೊ ಹಾಗೆ ಶೃಂಗೇರಿ ಆನ್ ದ ವೇ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಚಂದ ತಾವರೆಕೆರೆ. ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಉಂಟು. ಅದರ ಒಟ್ಟಿಗೆ ಇಲ್ಲಿ ಸ್ವಲ್ಪ ಹತ್ರದಲ್ಲಿ ತೋರಿಸ್ತೇನೆ. ಅಲ್ಲಿ ಹೋಗಿ ತೋರಿಸ್ತೇನೆ. ಇಲ್ಲಿ ರೋಡ್ ಸೈಡ್ ಆಯ್ತಲ್ಲ, ಹಾಗೆ ಈಚೆ ಸಹ ಹೋದ್ರೆ ಅದು ಮಧ್ಯದಲ್ಲಿ ಒಂದು 2-3 ಉಂಟು ಮಾರ. ಕರೆಕ್ಟ್ ಎಂಥ ಪಿಂಕ್ ಕಲರ್ ಉಂಟು. ನಮ್ಮ ಇದರಲ್ಲಿ ಝೂಮ್ ಆಗೋದಿಲ್ಲ, ಆದ್ದರಿಂದ ಸಿಕ್ಕಿಬಿದ್ದೀವಿ. ನೋಡು, ನನ್ನ ಫೋನಿಂದ ತೆಗಿಲಿಕ್ಕೆ ಆಗ್ತದೆ ನೋಡುವ. ಅಲ್ಲಿ 2 ಕಡೆಯಲ್ಲಿ ಆ ಪಿಂಕ್ ಉಂಟು ಹೇಳಿದರೆ ಭಾರಿ ಚೆಂದ ಉಂಟದು. ಇಲ್ಲಿ ನೋಡಿ, ಇಲ್ಲಿ ಒಂದು ಪಿಂಕ್ ಉಂಟು ತೋರ್ತಾ ಉಂಟಲ್ಲ. ಮತ್ತು ಹೀಗೆ ಬರ್ತಾ ಇಲ್ಲಿ ಇದು ನಾನು ಖಂಡಾಪಟ್ಟೆ ಝೂಮ್ ಮಾಡಿದ್ದೇನೆ. ಆದ್ದರಿಂದ ನಿಮಗೆ ಅದು ನೋಡಬೇಕಾದ್ರೆ ಅದಷ್ಟು ಟೆಕ್ಸ್ಚರ್ ಬರಲಿಕ್ಕಿಲ್ಲ, ಪ್ಲಸ್ ಎಕ್ದಮ್ ಶೇಕ್ ಆಗ್ಬೋದು. ಬಟ್ ಎಂತ ಮಾಡೋದು, ನಮ್ಮ ಹತ್ರ ಝೂಮ್ ಕ್ಯಾಮರಾ ಇಲ್ಲ. ಅಮ್ಮ 1000 ಸಬ್ಸ್ಕ್ರೈಬರ್ಸ್ ಆದದ್ದು ಖುಷಿಯಲ್ಲಿ ಒಂದು ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿ ಅಮ್ಮ ನೀವು. नंदिनी नजरिया मस्त मका ते कवड़ में 1000 रीच जल्ले तुमको पूरे जन के मस्त थैंक्स. केशव पै के सांग केशव पै के ಒಳ್ಳೆ ಥ್ಯಾಂಕ್ಸ್. ಇದು ಮಳೆ ಯಕವಳ ಮಕ್ಕೆ 16 ಸಬ್ಸ್ಕ್ರೈಬರ್ ಕರ್ಕೊಂಡು ಅದಿಲ್ಲ. केशव पै तुक थैंक्स, मस्त थैंक्स. तसे जाने काही मला 10000 कोण दिले तसे काही नाही. 1000 म्हणून फोडून मग खुशी झाली. मागे मेरे पुताला सांगले ते केशव पै तो केलेलं इतके एका वेळा तिथली कशी चढ झालं म्हणून आश्चर्य झालं. पक्का मेरे भारी खुश झाले. मस्त थँक्स. इथे अना आम्हाला 1000 सब्सक्रायबर झाले काही आणि काही जाऊ आता आम्ही काही बसरला जನ ನೆಕ್ಸ್ಟ್ कशी सुमार टाइम जाऊन खुशी जातास की या साइड यार रोटा रेवून आणि कूल असं बाहेरच वेहिकल दूर बच्चन अशी मस्त समय झाला ना. जन मी भारी खुशी झाली. असं अन्नाल परवाचे अम्मा उल्लेली ना. अना तू दंपून पैसा ना ಉಳ್ಳೆ ಆಯ್ತು. ಜಾಯ್ತ ಇಂಥ ಒಂದು ರಸ್ತೆ ನೋಡ್ಲಿಕ್ಕೆ ಸಿಕ್ಕಿದ್ರು ಉಂಟಲ್ಲ, ನಮ್ಮ ಉಡುಪಿಯವರಿಗೆ ಖುಷಿ. ನಮ್ಗೆ ಇಡೀ ವರ್ಷ ಚಳಿಗಾಲ ನೋಡಿ ಉಂಟಲ್ಲ, ರಸ್ತೆಯಲ್ಲಿ ಈ ನಮ್ಮನೆ ಮಿಸ್ಟೆಲ್ಲ ಬೀಳ್ತದೆ ಹೇಳಿ ನಂಬಲಿಕ್ಕಿಲ್ಲ.
ಓಕೆ, ಶೃಂಗೇರಿ ತಲುಪಿದ್ದೆವು. ಹಾಗೆ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಮತ್ತೆ ದೇವಸ್ಥಾನದ ಆಚೆ ಒಂದು ಹೋಗುವ ಎಳ್ಕೊಂಡು. ಆಯ್ತಲ್ಲ, ಇವರಿಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತಿನ್ನಿಸುವ ಇವತ್ತು. ಜಾಗ ಇಲ್ಲ. ಅಪ್ಪ ಹಾಗೆ ಒಳಗೆವರೆಗೆ ಹೋಗುವ. ಶೃಂಗೇರಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬಸ್ ಸ್ಟ್ಯಾಂಡ್ ಕೈಯಸಿಲ್ಲ. ಹಾಂ, ಮುಂಚೆ ಬಸ್ ಸ್ಟ್ಯಾಂಡ್ ಇಲ್ಲಿತ್ತಂತೆ. ಆಯ್ತಾ, ಈಗ ಎಲ್ಲರೂ ಒಳಗೋಗಿ ಆಗಿದೆ. ನಾನು ಮತ್ತೆ ಅಪ್ಪ ಎಷ್ಟು ಪ್ರಾಯ ಆದವರು, ನಾವು ಲಾಸ್ಟ್ ಹೋಗುದು. ಆಯ್ತಾ, ಫೋಕಸ್ ನೋಡಿ, ಈ ಥರ ಕಾನ್ಸಂಟ್ರೇಷನ್ ಇದ್ದರೆ ಫೋಟೋ ಚಂದ ಬರ್ತದೆ ನೋಡಿ. ಅಲ್ಲಿ ನೋಡಿ ಬ್ರಿಡ್ಜಲ್ಲಿ ಆನೆ. ಹಾಗೆ ಇಲ್ಲಿ ಮೀನಿಗೆ ಚರ್ಮರೆ ಬಿಸಾಡ್ತಾರೆ. ಆಯ್ತಾ, ಚರ್ಮರೆ ಬಿಸಾಡಿದ ಕೂಡಲೇ ಗಬಕ್ ಕೇಳಿ ಹಾರ್ಕೊಂಡು ಚರ್ಮರೆ ತಿಂತವೆ. ಎಷ್ಟುಂಟು ನೋಡಿ ಮೀನುಗಳು. ಹಾಂ, वाह उधर देखो, कोई कुछ फेंका होगा खाना. देखो देखो देखो. ಎಸ್, ಶೃಂಗೇರಿ ಆನೆಗಳನ್ನು ನೋಡಿ. ಹಂಗೆ ಅಪ್ಪನಿಗೆ ಸಾಕಾಗ್ತಾ ಉಂಟಂತೆ. ಅಮ್ಮನಿಗೆ ಇವತ್ತು ತಿರುಗಲಿಕ್ಕೆ ಸಿಕ್ಕಿದೆ ಹೇಳ್ಕೊಂಡು ಯಾರು ಸಪೋರ್ಟ್ ಎಲ್ಲ ಬೇಡ, ಅವರಷ್ಟಕ್ಕೆ ಹೋಗ್ತಿದ್ದಾರೆ. ಇವರಿಗೆ ಮಾತ್ರ ಒಂದು ಸ್ವಲ್ಪ. ಅಪ್ಪ ಎಂತ ಅರ್ಜೆಂಟ್ ಅಪ್ಪ? ಅರ್ಜೆಂಟ್ ಎಲ್ಲ ಉಂಟು. ಅರ್ಜೆಂಟ್ ಇಲ್ಲಲ್ಲ? ಓಕೆ ಓಕೆ, ಹಾಗಾದ್ರೆ ಅಡ್ಡಿಲ್ಲ. ಇದು ಹೇಗೆ ಆಗ್ತಾ ಉಂಟು ಹೇಳಿದ್ರೆ ಉಂಟಲ್ಲ, ಜಂಪ್ ಕಟ್ಸಿನ ಹಾಗೆ ಆಗ್ತಾ ಉಂಟು. ಶೃಂಗೇರಿಯಲ್ಲಿ ತೋರಿಸಿದೆ ನಾನು. ನೆಕ್ಸ್ಟ್ ಈಗ ಕೂತ್ಕೊಂಡಿದ್ದೆ ನಾವು ಕುಪ್ಪಳ್ಳಿಯಿಂದ ಒಂದು 2-2.5 ಕಿಲೋಮೀಟರ್ ದೂರ ಇದ್ದೇವೆ. ಆಯಿತಾ ಅಂಕಲ್, ಇದೊಂದು ಸ್ಪೆಷಲ್ ಲೈಮ್ ಸೋಡಾ, ಅದಕ್ಕೆ ಒಂದು ಎಂಥದ ಒಂದು ಹಸಿರು ಕಲರ್ ಇದ್ದಂಥದ್ದು ಒಂದು ಮಸಾಲೆ ಹಾಕಿದ್ದಾರೆ. ಆಯಿತಾ, ಅದರ ಟೇಸ್ಟ್ ಹೇಳಿದರೆ ನೆಕ್ಸ್ಟ್ ಲೆವೆಲ್. ಹಾಂ, ಸೊಪ್ಪಂತೆ, ಎಂಥದ್ದು ಸೊಪ್ಪಂತೆ. ಈಗ ನಾವೆಂತ ಹೇಳಿದರೆ 28 ಐಟಮ್ ಉಂಟಂತೆ ಮಸಾಲದಲ್ಲಿ. ಆಯಿತಾ, ಈಗ ಎಂತ ಹೇಳಿದರೆ ನೀ ಇದನ್ನು ಮಾರಬೇಕಲ್ಲ ಹೇಳಿದೆ. ಹೌದು, ನಾನು ಮಾರ್ತೇನೆ ಹೇಳಿದರು. ಬಟ್ ಈಗ ಖಾಲಿ ಆಗಿದೆ ಅಂತೆ. ಆದ್ದರಿಂದ ನಾವೀಗ ಕುಪ್ಪಳ್ಳಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಆನ್ ದ ವೇ ಇಲ್ಲಿ ನಿಂತು ಆ ಮಸಾಲೆ ತೊಗೊಂಡು ಹೋಗ್ಬೇಕು. ಆಯಿತಾ, ಇದು ಮಾತ್ರ ಉಂಟಲ್ಲ. ಹಾಂ, ಅವರು ಲಿಂಬೆ ಹಾಕಿದಲ್ಲ ಅಂತೆ. ಅದೆಂತ ಬೇರೆ ಎಂತದ ಹೇಳಿದಾರಪ್ಪ. ಇದು ಎಂತ, ಇದು ಲಿಂಬೆ ಅಲ್ಲ, ನೀವು ಎಂತ ಹೇಳಿದ್ದಕ್ಕೆ? ಇದು ಕಂಚಿಕಾಯಿ ಆಗುತ್ತೆ. ಕಂಚಿಕಾಯಿ ಯಾವ್ದಾಗುತ್ತೆ, ಹುಳಿ ಯಾವ್ದು ಆಗುತ್ತೆ, ಲಿಂಬು ಆಗುತ್ತೆ. ಲಿಂಬು ಮಾಡ್ಕೊಡ್ತೀನಿ ನಾನು. ಕಂಚಿಕಾಯಿ ಅಂತ. ಕಂಚಿಕಾಯಿ, ಇಳ್ಳಿಕಾಯಿ ಅಂತಾರೆ. ಬೆಂಗಳೂರಲ್ಲಿ ಕಡೆ ಇಳ್ಳಿಕಾಯಿ ಅಂತ ಹೇಳ್ತಿದ್ದಾರೆ. ಇದು ಕಂಚಿಕಾಯಿ. ವೆರಿ ನೈಸ್. ಅದ್ರಲ್ಲಿ ಮತ್ತೊಂದು ಮಾಡಿದ್ದೀನಿ ಕೊಡ್ತಾರೆ. ಲಿಂಬಿಯ ಕಂಚಿ ಹೇಳ್ತಾರಲ್ಲ ನಮ್ಮದ್ರಲ್ಲಿ, ಅದು ಮೋಸ್ಟ್ಲಿ ಇದರಿಂದ ಮಾಡೋದು. ಇದು ಎಲ್ಲ ಹಾಕಿ, ಅದೆಲ್ಲ ಹಾಕಿ. ಅದರದ್ದೇ ಸಿಪ್ಪೆಯಾ? ಸಿಪ್ಪೆ. ಓ, ಇದು ಒಣಗಿಸಿ. ತಗೊಳ್ಳಿ ಒಂದು. ಓ, ತಿನ್ಲಿಕ್ಕೆ वही वाला है. चिंगम बदलेगी. हाँ, 1 घंटे 2 घंटे पर. वही वाला जो है ना, अभी जो नींबू डाले ना, उसको सुखा के कुछ तो बनाए हैं. ಇದು ಸೂಪರ್ ಉಂಟು. ಆಹಾ, ಗೈಸ್, ನಾವೀಗ ಕುಪ್ಪಳ್ಳಿಗೆ ಬಂದಿದ್ದೇವೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಊರು. ಆಯಿತಾ, ಈ ಊರಿನದ್ದೇ ಒಂದು ಸ್ಪೆಷಾಲಿಟಿ ಉಂಟು. ಆಯಿತಾ, ಊರು ಸ್ಟಾರ್ಟ್ ಆಯಿತು. ಇದು ಬಸ್ ಸ್ಟಾಪ್, ಮತ್ತು ಇದು
ಒಂಟಿ ಮನೆ ಊರು ಹೇಳಿದರೆ ಇಡೀ ಊರಲ್ಲಿ ಒಂದು ಮನೆ ಮಾತ್ರ. ಆ ಒಂದು ಮನೆ ಬಿಟ್ಟರೆ ಈ ಊರಲ್ಲಿ ಬೇರೆ ಮನೆ ಇಲ್ಲ. ಆಯಿತಾ? ಹಾಗೆ ಅಪ್ಪ, ಕುವೆಂಪು ಅವರದ್ದು ಯಾವುದಾದ್ರೂ ಕತೆ ಓದಿದ್ದೀರಾ ನೀವು? ಇಲ್ಲ ಅಲ್ಲ? ಕುವೆಂಪು ಅವರ ಗುರ್ತ ಉಂಟಾ ನಿಮಗೆ? ಹೋಗಿದ್ದಾರಲ್ಲ. ಹೌದು. ಅಮ್ಮ, ನೀವೇನಾದರೂ ಓದಿದ್ದೀರಾ? ನನಗೆ ಈಗ ನೆನಪಿಗೆ ಬಿಡೋದಿಲ್ಲ, ಆದರೆ ತುಂಬ ನಾನು ಕೇಳಿದ್ದೇನೆ. ಆದರೆ ಓದಿದ್ದು ಯಾವುದು ಅಂತ ನೀನು ಒಂದೆರಡು ಹೇಳಿದರೆ ಓದ್ದೇನೆ. ಇಲ್ಲ ಹಾಗೆ ಅಲ್ಲಿ ಲಿಸ್ಟ್ ಉಂಟು ಅವರು? ನೋಡ್ತೇನೆ ನೋಡು. ಹಾಂ, ಓಕೆ, ಫೈನ್, ಆಯ್ತಲ್ಲ. ಇವರಲ್ಲಿ ಈಗ ಇದನ್ನು ಒಂದು ಹೇಳಿದರೆ ವಿಸಿಟ್ ಮಾಡಲಿಕ್ಕೆ ಆಗೋ ಸ್ಪಾಟ್ ಹೇಳಿ ಮಾಡಿದ್ದಾರೆ. ಸೊ ವಾಶ್ರೂಮ್ ವಿಷಯ ಎಲ್ಲ ಮಾಡಿದ್ದಾರೆ. ಈ ಮರ ಉಂಟಲ್ಲ, ಈ ಮರದ ಕಟ್ಟೆ, ಇದು ಬಸ್ ಸ್ಟಾಪ್, ಒಂದೇ ಊರಿದು ಬಸ್ ಸ್ಟಾಪ್. ಆಯಿತಾ? ಸೊ ಇಲ್ಲಿಂದ ಇಲ್ಲಿ ಅವರ ಮನೆ ಉಂಟು, ಆಚೆಗೆ ಹೋಗುವ. ಒಳಗೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ, ಆದ್ದರಿಂದ ವಿಚ್ ಇಸ್ ಓಕೆ. ಇಲ್ಲಿ ಕುವೆಂಪು ಅವರ ಹಿಸ್ಟ್ರಿ ಇರ್ಬೋದು, ಅವರ ಕೃತಿಗಳ ಬಗ್ಗೆ ಇರ್ಬೋದು, ಅವರ ಅನಿಸಿಕೆಗಳ ಬಗ್ಗೆ ಇರ್ಬೋದು, ಅದೆಲ್ಲ ಬರೆದಿದ್ದಾರೆ ಇಲ್ಲಿ. ಹಾಗೆ ಇದು ಕುವೆಂಪು ಅವರ ಮನೆ. ಆಯಿತಾ? ಇಲ್ಲಿ ಒಂದು ಕೆಲವು ಅವರ ಟೈಮಲ್ಲಿ ಇದು ಎಂಥ ಹೊಲಕ್ಕೆಲ್ಲ ಬೇಸಾಯಕ್ಕೆಲ್ಲ ಯೂಸ್ ಮಾಡ್ತಿರೋ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದಾರೆ. ಬಟ್ ಎಂತ ಹೇಳಿದರೆ ಒಳಗೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ, ಆದ್ದರಿಂದ ಇಲ್ಲಿದ್ದು ಜಾಗ ತೋರಿಸ್ತೇನೆ. ಆ್ಯಂಡ್ ದಟ್ಸ್ ಅ ರ್ಯಾಪ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಫುಲ್ ಸುತ್ತ ಹಾಕಿ ಲಾಸ್ಟಿಗೆ ನಾವೀಗ ವಾರಂಗ ಬಂದಿದ್ದೇವೆ. ನಾವಿಲ್ಲಿ ನೇಮಿನಾಥ ಸ್ವಾಮಿ ಟೆಂಪಲಲ್ಲಿ ಬಸದಿಯಲ್ಲಿದ್ದೇವೆ. ಇದರ ನಂತರ ಮತ್ತೆ ಅಲ್ಲಿ ಕೆರೆ ಬಸದಿಗೆ ಒಂದು ಹೋಗಿ ಬರುವ ಹೇಳ್ಕೊಂಡು. ಇಲ್ಲಿ ನೋಡಿ 2 ದ್ವಾರಪಾಲಕರು ಕೂತ್ಕೊಂಡಿದ್ದಾರೆ. ಅಬ್ಬ, ಒಳಗೆ ಬರೋದಿಲ್ವಾ? ಯಾಕಪ್ಪ? ಹಾಂ, ಓಕೆ, ನಾವು ಒಳಗೆ ಹೋಗಿ ಬರೋ. ಅವ್ರು ಕೂತ್ಕೊಳ್ಳಿ, ಉಪದ್ರ ಕೊಡೋದು ಬೇಡ. 1200 ವರ್ಷ ಅಕ್ಕಪಕ್ಕ ಹಳತ್ತು ದೇವಸ್ಥಾನ ಅಂತಿದು. ಆಯಿತಾ? ಕೆಲವು ಕಂಡಪಟ್ಟೆ ರೆನೋವೇಟ್ ಆಗಿದೆ, ಬಟ್ ಕೆಲವು ಪಾರ್ಟ್ಸ್ ನೋಡಬೇಕಾದ್ರೆ ಗೊತ್ತಾಗ್ತದೆ. ಹೇಳಿದರೆ 1200 ವರ್ಷ ಮುಂಚಿತ ಹೇಳಿ ಗೊತ್ತಾಗ್ತದೆ ಹೇಳಿ ಹೇಳಿದಲ್ಲ, ಬಟ್ ಹಳತ್ತು ಹೇಳಿ ಗೊತ್ತಾಗ್ತದೆ ನೋಡಿ. ಇಲ್ಲಿದೆಲ್ಲ ಕಲ್ಲು ನೋಡಬೇಕಾದ್ರೆ ಅಲ್ವಾ? ಒಳಗೆ ವಿಡಿಯೋಗ್ರಫಿ ಇಲ್ಲ, ಬೇಡ ಕೂಡ. ನಾವು ಆಚೆ ಹೋಗುವ. ಈ ಕಡೆಯಿಂದ ಈಚೆ ಹೋಗ್ಬೇಕಾದ್ರೆ, ಇಲ್ಲದ್ರೆ ಸೈಡಿಂದ ಮಾತ್ರ ದಾರಿ ಇದ್ದದ್ದು. ಇದು ಫುಲ್ ಗದ್ದೆ ಇದ್ದದ್ದು. ಇದು ಫಸ್ಟ್ ಟೈಮ್ ನಾನು ನೋಡ್ತಿದ್ದೇನೆ ಹೀಗೆ ಮಧ್ಯದಿಂದ ರಸ್ತೆ ಮಾಡಿದ್ದು. ಹೇಗೆ ಮಾಡಿದ್ದಾರೆ ಹೇಳಿದರೆ, ಒಂದು ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ, ಇನ್ನೊಂದು ಆ ಸೈಡಿಂದ ಮಠಕ್ಕೆ ಹೋಗಲಿಕ್ಕೆ ಒಂದು ಕಂಪ್ಲೀಟ್ ಸ್ಟ್ರೆಚ್ ಮಾಡಿದ್ದಾರೆ. ಒಳ್ಳೆಯದು. ನಮಗೆ ನಡೆಯೋದು ಕಮ್ಮಿ ಆದರೆ ಖುಷಿ. ಕೆಲವು ಕಡೆಯಲ್ಲಿ ಆಲಸ್ಯ ತುಂಬ ಹೆಲ್ಪ್ ಮಾಡ್ತದೆ. ಆಯಿತಾ? ಪ್ಯಾಂಟ್ ಬೇಡ ಹೇಳ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಬಂದಿದ್ದೇನೆ. ಶಾರ್ಟ್ಸ್ ಅಲೌಡ್ ಇಲ್ಲ ಅಂತೆ. ಇನ್ನು ಯಾರು ಫೋರ್ಸ್ ಮಾಡೋಗಿಲ್ಲ, ನಾನು ಆರಾಮ್ಸೆಯಲ್ಲಿ ಕೂತ್ಕೊಂಡಿರ್ತೇನೆ, ಅವ್ರು ಆಚೆ ಹೋಗಿ ಬರಲಿ. ಇಲ್ಲಿವರೆಗೆ ಬಂದಿದ್ದೇನೆ, ಅವರಿಗೆ ದೋಣಿವರೆಗೆ ಸಿ ಆಫ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿಂದ ಆಚೆ ಹೋಗಲಿ, ಹೋಗ್ಕೊಂಡು ಬರಲಿ, ಮತ್ತೆ ಅಡ್ಡಿಲ್ಲ. ಅಷ್ಟೇ, ನಂಗೆ ಉಪದ್ರ ಇಲ್ಲ. ನಾವಿಲ್ಲಿ ಆರಾಮ್ಸೆ ಕೂತ್ಕೊಳ್ಳುವ. ಒಳ್ಳೆ ಗಾಳಿ ಬರ್ತಾ ಉಂಟು, ಗಮ್ಮತ್ತು. ಎಲ್ಲ ಹೋದ ನಂತರ ಬಿದ್ದುಕೊಳ್ಳುವ. ನನಗೆ ಹೋಗ್ಲಿಕ್ಕೆ ಇತ್ತು ಮಾರೆ, ಇವರು ಸಿಂಗಮ್ಮ ಮಾರೆ ಹೋಗಲಿಕ್ಕೆ ಬಿಡಲಿಲ್ಲ ನನಗೆ. ಇವ್ರು ಮೋಸ ಮಾಡಿ ಪೋಯರ್ ಇಜ್ಜಿ ಬಂಡ್ಯಾರ ಆಂಡತ ನಂತ ಕಾಪುಗ ಹೆಂಗೆ ಖುಷಿ ಅವರು ಅವರ ಶಾಲ್ ಕೊಡಲಿಕ್ಕೆ ರೆಡಿ ಇದ್ರು. ಲುಂಗಿ ಆಗಿ ಕಟ್ಕೋ ಹೋಗುವಂತ. ಅಲ್ಲದ 6ನೇ ಶಾಲು ಕಟ್ಟೋನ್ಲ ಹಾಗೆ ಲುಂಗಿ ಲೆಕ್ಕ. ಮನೆಗೆ ಬಂದೆವು. ಎಲ್ಲ ನೋಡಿ ಸುಸ್ತಾಗಿ ಹೋಗಿದ್ದಾರೆ. ಇವರಿಗೆ ಪಾಪ ಪ್ರೆಷರ್ ಬಂದ ಪೆಟ್ಟಿಗುಂಟಲ್ಲ, ಎಲ್ಲ ಕಡೆಯಲ್ಲಿ ಸಹ ಇಂಡಿಯನ್ ಹೋಗುದು ನಿಲ್ಸುದು. ಅವರು ಪಾಪ ಈಗ ಪ್ರೆಷರ್ ತೆಗಿಬೋದು ಹೇಳಿ ಅಲ್ಲಿ ಹೋಗುದು. ಹೋದ ನಂತರ ಇಂಡಿಯನ್ ಹೇಳಿ ಗೊತ್ತಾಗೋದು ಪುನಃ ವಾಪಸ್. ಇನ್ನು ಕಿರಿಕಿರಿ ಬೇಡ, ಸೀದಾ ಮನೆಗೆ ಬರುವ ಹೇಳ್ಕೊಂಡು. ಅಪ್ಪ ಹೇಗಾಯ್ತು ಈಗ? ಅಯ್ಯಪ್ಪ ಆಯ್ತಾ? ಶಾಬಾಷ್, ವೆರಿ ಗುಡ್. ಹಾಂ, ಹೆಸರಮ್ಮ पूरा घाल नहीं अम्मा नन्नु टॉयलेट चमकल गल्ಲು. ಓಕೆ, ಎನಿವೇಸ್ ಇನ್ನೀಗ ನನಗೆ ಸ್ವಲ್ಪ ಬೈಗಳೆಲ್ಲ ಕೇಳಲಿಕ್ಕೆ ಉಂಟು. ಆದ್ದರಿಂದ ನಾಳೆ ಸಿಗುವ. ಟಾಟಾ.